ಈ ರೀತಿಯ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಆದಷ್ಟು ಬೇಗ ಬರುತ್ತೆ. ಆಮೇಲೆ ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳೇ ಕಾಣಿಸ್ತಿರುತ್ತೆ. ಇದಕ್ಕೆಲ್ಲ ರೀಸನ್ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ನಡೀತಿರೋ ಯುದ್ಧ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್, ಇರಾಕ್ ಹಾಗೂ ದುಬೈಯಲ್ಲಿ ಭಾರಿ ಯುದ್ಧ ನಡೀತಿದೆ. ಸೊ ಇದರ ಹೊಡೆತ ನಮ್ಮ ದೇಶದ ಮೇಲೆ ಕೂಡ ಬೀಳ್ತಿದೆ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಮುಂದೆ ಇದ್ರ ಬೆಲೆ ತುಂಬಾನೇ ಏರುತ್ತೆ. ನಮ್ಮ ದೇಶ ಸುಮಾರು 80ರಿಂದ 90% ಕ್ರೂಡ್ ಆಯಿಲ್, ಈ ಕಚ್ಚಾ ತೈಲವನ್ನ ಈ ಮಿಡಲ್ ಈಸ್ಟ್ ಕಂಟ್ರಿಗಳಿಂದಾನೇ ಇಂಪೋರ್ಟ್ ಮಾಡ್ಕೋತಿತ್ತು. ಈಗ ಅಲ್ಲಿ ನಡೀತಿರೋ ಯುದ್ಧದಿಂದ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಈಗ ಭಾರತದಲ್ಲಿ ಕೇವಲ 50 ದಿನಕ್ಕೆ ಬೇಕಾದ ಸ್ಟಾಕ್ ಮಾತ್ರ ಉಳ್ಕೊಂಡಿದೆ. 50 ದಿನದಲ್ಲಿ ಇದೆಲ್ಲ ಖಾಲಿ ಆದ್ಮೇಲೆ ನಿಮ್ಮ ಗತಿ ಏನು? ನಮ್ಮ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಏನಾದರೂ ಕಮ್ಮಿ ಆದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ನಾವು ತಿನ್ನೋ ಆಹಾರದ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ಬೆಂಗಳೂರಿನ ತುಂಬ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಿದ್ದಾರೆ. ಹೀಗೆ ಆದರೆ ಟ್ರಾನ್ಸ್ಪೋರ್ಟೇಷನ್ಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.